ನಮಸ್ಕಾರ ವೀಕ್ಷಕರೇ, ನಾನು ಯಾರು ಎಂಬ ಈ ಜರ್ನಿಯ 3ನೇ ವಿಡಿಯೋ ಇದು. ಈ ವಿಷಯಕ್ಕೆ ಯಾಕೆಷ್ಟು ವಿಡಿಯೋಗಳನ್ನು ಮಾಡುವ ಅವಶ್ಯಕತೆ ಬಂದಿದೆ ಅಂದರೆ, ಈ ನಾನು ಎಂಬುದು ನೀರಲ್ಲಿ ಸಕ್ಕರೆ ಬೆರೆತಂತೆ ಆಗಿದೆ. ಅದರಲ್ಲಿ ನೀರು ಮತ್ತು ಸಕ್ಕರೆಯನ್ನು ಬೇರ್ಪಡಿಸುವ ಕೆಲಸ ಸುಲಭದ್ದಲ್ಲ. ನಾನು ಏನಲ್ಲ ಎಂದು ಅರ್ಥವಾದರೆ ನಾನು ಯಾರು ಎಂಬುದು ಅರ್ಥವಾಗುತ್ತದೆ. ಬನ್ನಿ ಈ ಜರ್ನಿಯಲ್ಲಿ ಜೊತೆಯಾಗಿ. ನಾನ್ಯಾರು ಎಂಬುದು ಗೊತ್ತಾಗಬೇಕೆಂದರೆ 2 ವಿಷಯಗಳು ಮೊದಲು ಸ್ಪಷ್ಟವಾಗಬೇಕು. ಒಂದು ಆತ್ಮಬೋಧ, ಮತ್ತೊಂದು ಆತ್ಮಜ್ಞಾನ. ಜ್ಞಾನ ಅಂದರೆ ನಾಲೆಡ್ಜ್. ಆತ್ಮದ ಕುರಿತ ನಾಲೆಡ್ಜನ್ನು ಆತ್ಮಜ್ಞಾನ ಅನ್ನಬಹುದು. ಬೋಧ ಎಂದರೆ ಎಕ್ಸ್ಪೀರಿಯನ್ಸ್. ಆತ್ಮಬೋಧ ಎಂದರೆ ಆತ್ಮದ ಕುರಿತ ಅನುಭವ. ಈ 2 ವಿಷಯಗಳು ಒಟ್ಟು ಸೇರಿದಾಗ ಮಾತ್ರ ನಾನ್ಯಾರು ಎಂಬ ಪ್ರಶ್ನೆಗೆ ಸ್ಪಷ್ಟವಾಗಿ ಉತ್ತರ ಸಿಗೋದು. ಒಂದು ಉದಾಹರಣೆಯನ್ನು ಗಮನಿಸಿ. ಒಂದು ವಜ್ರದ ಬಗ್ಗೆ ನೀವು ಸಾಕಷ್ಟು ಪುಸ್ತಕಗಳನ್ನು ಓದಿ ಹಲವಾರು ಕಡೆ ಮಾಹಿತಿಯನ್ನು ಸಂಗ್ರಹಿಸಿ ಅದರ ಕುರಿತು ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದೀರಿ ಎಂದು ಭಾವಿಸಿ. ಆದರೆ ವಜ್ರವನ್ನು ನೋಡಿ ಮುಟ್ಟಿ ಅದರ ಬಗ್ಗೆ ಅನುಭವವನ್ನು ಪಡೆದಿಲ್ಲ ಎಂದರೆ ವಜ್ರದ ಕುರಿತ ನಿಮ್ಮ ನಾಲೆಡ್ಜ್ ಉಪಯೋಗಕ್ಕೆ ಬರುವುದಿಲ್ಲ. ಹಾಗೆಯೇ ನಿಮ್ಮ ಬಳಿ ವಜ್ರವಿದೆ ಎಂದು ಭಾವಿಸಿ ಅದನ್ನು ನೋಡಿ ಮುಟ್ಟಿ ಅನುಭವವನ್ನು ಪಡೆದಿದ್ದೀರ. ಆದರೆ ಅದು ವಜ್ರ, ಅದು ಅಪಾರ ಬೆಲೆ ಬಾಳುವ ವಸ್ತು ಎಂಬ ನಾಲೆಡ್ಜ್ ನಿಮಗೆ ಇಲ್ಲ ಅಂದರೆ ಅದು ನಿಮ್ಮ ಪಾಲಿಗೆ ಕೇವಲ ಒಂದು ವಸ್ತು ಮಾತ್ರ. ಇಲ್ಲಿ ನಾಲೆಡ್ಜ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎರಡೂ ಮುಖ್ಯ. ಆತ್ಮಜ್ಞಾನದ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಓದಿ, ವೇದ ಉಪನಿಷತ್ತುಗಳನ್ನು ಸ್ಟಡಿ ಮಾಡಿ, ಸಾಕಷ್ಟು ಜನರ ಅನುಭವಗಳನ್ನು ಕೇಳಿ ತಿಳಿದುಕೊಂಡರೂ ಏನೂ ಪ್ರಯೋಜನವಿಲ್ಲ. ಕಾರಣ ನಿಮಗೆ ಸ್ವತಃ ಆತ್ಮಬೋಧವಾಗದೇ ಇದು ಅರ್ಥವಾಗುವುದಿಲ್ಲ. ಹಾಗೆಯೇ ನಿಮಗೆ ಆತ್ಮಬೋಧವಾಗಿದೆ, ಆದರೆ ಅದು ಆತ್ಮಬೋಧವೇ ಎಂಬುದರ ಬಗ್ಗೆ ನಿಮಗೆ ನಾಲೆಡ್ಜ್ ಇಲ್ಲ ಅಂದರೆ ಅದು ಕೂಡ ವೇಸ್ಟ್. ಆತ್ಮಬೋಧ ಮತ್ತು ಆತ್ಮಜ್ಞಾನ ಎರಡೂ ಸೇರಿದರೆ ಮಾತ್ರ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಸಿಗೋದು. ಈ ಘಟನೆ ಪದೇ ಪದೇ ನೆನಪಾಗಿ ಕಾಡ್ತಿದೆ. ಇದು ಯಾಕೆ ಮನಸ್ಸಿಂದ ಹೋಗ್ತಾನೇ ಇಲ್ಲ? ಇಲ್ಲಿ ಆ ಘಟನೆ ನಿಮ್ಮನ್ನು ಹಿಡಿದುಕೊಂಡಿದೆಯೋ ಅಥವಾ ನೀವು ಆ ಘಟನೆಯನ್ನು ಹಿಡಿದುಕೊಂಡಿದ್ದೀರೋ ಎಂಬುದು ಬಹಳ ಮುಖ್ಯ. ಒಂದು ವೇಳೆ ಆ ಘಟನೆ ನಿಮ್ಮನ್ನು ಹಿಡಿದುಕೊಂಡಿದ್ದರೆ ನೀವು ಆ ಘಟನೆಯಿಂದ ಹೊರಗೆ ಬರುತ್ತಲೇ ಇರಲಿಲ್ಲ. ನೀವು ಆ ಘಟನೆಯನ್ನು ಹಿಡಿದುಕೊಂಡಿದ್ದೀರಿ. ಬಿಡುವ ಆಪ್ಷನ್ ಕೂಡ ನಿಮ್ಮ ಹತ್ತಿರಾನೇ ಇದೆ. ನನ್ನ ಮಾತುಗಳನ್ನು ನೀವು ಕೇಳುತ್ತಿದ್ದೀರಿ. ಆ ಮಾತುಗಳು ನಿಮ್ಮನ್ನು ಹಿಡಿದಿಲ್ಲ. ನೀವು ನನ್ನ ಮಾತುಗಳನ್ನು ಹಿಡಿದುಕೊಂಡಿದ್ದೀರಿ. ಬೇರೆ ಸೌಂಡ್ಗಳನ್ನು ಬಿಟ್ಟಿದ್ದೀರಿ. ಕಂಟ್ರೋಲ್ ನಿಮ್ಮ ಕೈಯಲ್ಲಿದೆ. ಇನ್ನೂ ಡೀಪಾಗಿ ಹೇಳಬೇಕು ಅಂದರೆ, ಯಾವಾಗ ಶಬ್ದ ಕೇಳುತ್ತೋ ಆವಾಗ ಕೇಳುವವನು ಸೃಷ್ಟಿಯಾಗುತ್ತಾನೆ. ಶಬ್ದ ಇಲ್ಲ ಅಂದರೆ ಕೇಳುವವನೂ ಇಲ್ಲ. ಒಂದು ದೃಶ್ಯ ಕಂಡಾಗ ಅದನ್ನು ನೋಡುವವ ಇರುತ್ತಾನೆ. ದೃಶ್ಯ ಇಲ್ಲದಾದಾಗ ನೋಡುವವನೂ ಇಲ್ಲ. ನೋಡುವ ದೃಶ್ಯ ಸತ್ಯವೋ, ನೋಡುವವನು ಸತ್ಯವೋ, ಅಥವಾ ನೋಡುವ ದೃಶ್ಯ ಮತ್ತು ನೋಡುವವ ಇಬ್ಬರೂ ಒಂದೇ ಆಗಿರಬಹುದೇ? ಶಾಂತವಾಗಿ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿ ಒಳಗೊಳಗೆ ಏನು ಮಾತನಾಡಿಕೊಳ್ಳುತ್ತಿದ್ದೀರಿ ಮತ್ತು ಏನು ಯೋಚನೆಗಳು ಬರುತ್ತಿವೆ ನೋಡಿ. ಈ ಯೋಚನೆಗಳು ಬರುತ್ತಿವೆ, ಹೋಗುತ್ತಿವೆ. ಇವುಗಳನ್ನು ನೀವು ಹಿಡಿದರೆ ನಿಲ್ಲುತ್ತವೆ, ಇಲ್ಲವಾದರೆ ಹೋಗುತ್ತವೆ. ಗಮನಿಸುತ್ತಾ ಹೋದಂತೆ ಕೊನೆಗೆ ಗಮನಿಸಲು ಏನೂ ಇಲ್ಲದ ಸ್ಥಿತಿಗೆ ತಲುಪುತ್ತೀರಾ. ಆಗ ಅಲ್ಲಿ ಏನೂ ಇಲ್ಲ ಎಂಬುದನ್ನು ಗಮನಿಸುತ್ತಿರುವವನು ಯಾರು ಎಂಬುದನ್ನು ನೀವು ಗಮನಿಸಿದಾಗ ನೀವ್ಯಾರು ಎಂಬುದರ ಅರಿವು ನಿಮಗಾಗಬಹುದು. ಪ್ರಯತ್ನಿಸಿ. ಮುಂದಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಆತ್ಮಬೋಧ ಹೇಗಾಗುತ್ತೆ ಎಂಬುದನ್ನು ತಿಳಿಸುತ್ತೇನೆ. ಅಲ್ಲಿಯವರೆಗೂ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.